ಹಾಯ್ ಹಲೋ ನಮಸ್ಕಾರ. ಆ್ಯಸ್ ಯೂಶುವಲ್ ದಿಸ್ ಇಸ್ ಯುವರ್ಸ್ ಕಾರ್ತಿಕ್. ಸ್ನೇಹಿತರೆ, ನಾನು ಇವತ್ತು ಏನು ಹೇಳೋಕ್ಕೆ ಬಂದಿದ್ದೀನಿ ಅಂತ ಅಂದರೆ, ಕಾನೂನುಗಳು ಕೆಲವೊಂದು ಸಲ ಕಳ್ತನ ಮಾಡೋರಿಗೆ ಎಷ್ಟು ಹೊರವಾಗಿದೆ ನಮ್ಮ ಸಂವಿಧಾನ ಅಥವಾ ನಮ್ಮ ಕಾನೂನು ಕಟ್ಲೆಗಳು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಯಾಕಪ್ಪ ಈ ವಿಷಯ ನಾನು ತಗೊಳ್ತೀನಿ ಅಂತ ಅಂದರೆ, ಸೋ ಕಾಲ್ಡ್ ರಮೇಶ್ ಕುಮಾರ್, ನಾನು ತುಂಬ ಕ್ಲೀನು ಇನ್ನೊಂದು ಮತ್ತೊಂದು ಅಂತ ಹೇಳೋವಂಥ ರಮೇಶ್ ಕುಮಾರ್ ಅವ್ರ ಮೇಲೆ 61 ಎಕರೆ ಒತ್ತುವರಿ, ಅಂದರೆ ಅದು ಅರಣ್ಯ ಪ್ರದೇಶನ ಒತ್ತುವರಿ ಮಾಡಿರೋವಂಥ ಆರೋಪ ಇದೆ. ಯಾವಾಗಲಿಂದ 2013ರಿಂದ ಒತ್ತುವರಿ ಮಾಡಿರೋವಂಥ ರಮೇಶ್ ಕುಮಾರ್ ಮೇಲೆ ಇನ್ನೂ ಕ್ರಮ ಆಗಿಲ್ಲ, ಅಟ್ಲೀಸ್ಟು ಸರ್ವೆನೂ ಆಗಿಲ್ಲ. ಸೊ ಬಿಕಾಸ್ ಅವ್ರದ್ದೇ ಅಧಿಕಾರದಲ್ಲಿರ್ತಾರೆ, ಮಾಡ್ತಾರೆ, ಮಂತ್ರಿ ಕೂಡ ಆಗಿರ್ತಾರೆ ಈ ಮನುಷ್ಯ. ಸೊ ಇಷ್ಟೆಲ್ಲವನ್ನು ಆದ್ರೂ ನಮ್ಮ ಕಾನೂನುಗಳು ಕಟ್ಲೆಗಳು ಎಲ್ಲವೂ ಒಂಥರ ಏನಂತಾರೆ ಹೊರವಾಗಿದೆ. ಸೊ ಸ್ನೇಹಿತರೆ, ನಾನು ಹೇಳೋದು, ಈಗ ಕೋರ್ಟು 14ನೇ ತಾರೀಕು ಅಂದರೆ ಇವತ್ತು ಒಳಗೆ ಸರ್ವೆ ಆಗಬೇಕು, ನಾಳೆ ಒಳಗೆ ಸರ್ವೆ ಆಗಬೇಕು ಅಂತ ಆದೇಶ ಮಾಡಿದೆ. ಬಟ್ ಅಲ್ಲಿ ಮತ್ತೇನು ಕಟ್ಲೆ ಕಾನೂನುಗಳು ಬರುತ್ತೋ ಗೊತ್ತಿಲ್ಲ. ಇಂಥ ರಮೇಶ್ ಕುಮಾರ್ಗಳು ಎಷ್ಟು ಜನ ಇದ್ದಾರೋ ಗೊತ್ತಿಲ್ಲ. ಅದೇ ಒಬ್ಬ ಸಾಮಾನ್ಯ ಆಗಿ ಈ ಥರ ಅರಣ್ಯ ಭೂಮಿನ ಭೂಗಳ್ತನ ಮಾಡಿದರೆ ನಿಜವಾಗ್ಲೂ ಬಿಡ್ತಾಯಿತ್ತಾ? ಸೊ ಅದನ್ನೇ ಹೇಳ್ತಾ ಇರೋದು, ಸಂವಿಧಾನನ ಚೇಂಜ್ ಮಾಡಿ ಅಂತ ಹೇಳ್ತಾರಲ್ಲ, ಇಂಥ ಕಾನೂನುಗಳಿಗೆ ತಿದ್ದುಪಡಿನೋ ಅಥವಾ ಇಂಥ ಕಾನೂನುಗಳನ್ನ ತೆಗೆದು ಹೊಸ ಕಾನೂನುಗಳನ್ನ ತನ್ನಿ ಅಂತ ಎಲ್ಲರೂ ಹೇಳ್ತಾ ಇರೋದು. ಅದನ್ನು ಏನು ಈ ಕಾಂಗ್ರೆಸ್ಸು ಪಕ್ಷದವರು ಇನ್ನೇನಿಲ್ಲ, ಅವ್ರಿಗೆ ಡೆವಲಪ್ಮೆಂಟ್ ಅಜೆಂಡಾ ಇಲ್ಲ. 70 ವರ್ಷದಿಂದ ಅವ್ರು ಏನು ಮಾಡಿದ್ದಾರೆ ಎಲ್ಲವೂ ಈಗ ಜನ ಇದಾಗಿದೆ. ಸೊ ನನಗೆ ನಿಜವಾಗ್ಲೂ ನೋವಾಗುತ್ತೆ. 2013 ಅಂದರೆ 11 ವರ್ಷದಿಂದ ಒಂದು ಸರ್ವೆ ಮಾಡ್ಸೋಕ್ಕಾಗಿಲ್ಲ. 61 ಎಕರೆ ಅಂತ ಅಂದರೆ ಎಲ್ಲಿದ್ದೀವಿ, ಏನಿದೆ, ಇದಕ್ಕೆ ಏನು ಕೋರ್ಟ್ ಕಟ್ಲೆಗಳೇನು, ಯಾವ್ಯಾವ ರೀತಿ ಏನು ಎತ್ತ ಎಲ್ಲವೂ ಅಂದರೆ ನಮ್ಮ ಕಾನೂನು ಅಷ್ಟೊಂದು ವೀಕಾ ಅಥವಾ ನಮ್ಮ ಸಂವಿಧಾನ ಇವ್ರು ಹೇಳ್ತಾರಲ್ಲ ಅಂಬೇಡ್ಕರ್ ಅವ್ರು ಬರೆದಿರೋದು ಅವ್ರ ಸಂವಿಧಾನದಲ್ಲೇ ಕೇಳ್ತಾ ಇದ್ದೀವಪ್ಪ. ಸೊ ಆದ್ದರಿಂದ ಸ್ನೇಹಿತರೆ, ಸಂವಿಧಾನನ ಚೇಂಜ್ ಮಾಡಬೇಕು, ಸಂವಿಧಾನನ ಪುನರ್ವಿಮರ್ಶೆ ಮಾಡಬೇಕು, ಸಂವಿಧಾನ ಕೆಲವೊಂದು ಬದಲಾವಣೆಗಳು ಆಗಲೇಬೇಕು. ಒನ್ಸ್ ಅಗೇನ್ ರಮೇಶ್ ಕುಮಾರ್ ಸಿಗಾಕೊಳ್ಳೋದಂತೂ ಖಂಡಿತ, ಮತ್ತೆ ಇನ್ನೇನಾಗುತ್ತೋ ಗೊತ್ತಿಲ್ಲ. ಸೊ ಈಗ ಇದ್ರ 14ನೇ ತಾರೀಕು ಒಳಗೆ 61 ಎಕರೆ ಇದನ್ನು ಸರ್ವೆ ಮಾಡಲೇಬೇಕು ಕೋರ್ಟು. ಒಂದು ವೇಳೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವ್ರು ಬರ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಬಟ್ ಸರ್ವೆ ಮಾಡಲೇಬೇಕು ಅಂತ ಕೋರ್ಟ್ ಆರ್ಡ್ರ್ ಆಗಿದೆ. ನೋಡೋಣ, ಸೋ ಕಾಲ್ಡ್ ರಮೇಶ್ ಕುಮಾರು ನಾನು ತುಂಬ ಕ್ಲೀನು, ನಾನಿದು ಅಂತ ಎಲ್ಲ ಬಿಡ್ತಾರೆ. ಸೊ ಹೇಳೋ ಅಷ್ಟು ಇವರೆಲ್ಲ ಯಾರೂ ಕ್ಲೀನ್ ಅಲ್ಲ. ಸಮಾಜವಾದಿ ಅಂತ ಹೇಳೋವಂಥ ಮುಖ್ಯಮಂತ್ರಿ ಸಮಾಜವಾದಿ ಅಲ್ಲ. ಸೊ ಈ ರೀತಿ ನಾವು ಇಂಥ ಸಮಾಜದಲ್ಲಿ ನಾವು ಬದುಕ್ತಾ ಇದ್ದೀವಿ. ಸೊ ಏನು ಮಾಡೋದಕ್ಕಾಗಲ್ಲ ಸ್ನೇಹಿತರೆ. ಸೊ ಆದ್ದರಿಂದ ದಯವಿಟ್ಟು ನಾವು ವೋಟ್ ಮಾಡೋ ದಿನ ಯೋಚನೆ ಮಾಡಿ ವೋಟ್ ಮಾಡಿ. ಇಲ್ಲ ಇಂಥ 61 ಎಕರೆ ಗುಳುಮು, 1000 ಎಕರೆ ಗುಳುಮು ಮಾಡಿರೋರ್ನೆಲ್ಲ ನಾವು ಕಳಿಸಿದ್ರೆ ಅವ್ರು ತಾನೇ ಏನು ಮಾಡೋಕ್ಕಾಗುತ್ತೆ, ಎಲ್ಲಿಂದ ಕ್ಲೀನ್ ಮಾಡ್ತಾರೆ? ಸೊ ಇದೇ ಇವತ್ತಿನ ವಿಷಯ.